ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯೂಟ್ಯೂಬ್ ಐಕಾನ್ ಜೊತೆ ಯಾವ ರೀತಿ ಲಿಂಕ್ನ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಕೇಳಿದ್ರಿ. ಕಮೆಂಟ್ನಲ್ಲೇ ರಿಪ್ಲೈ ಮಾಡಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಶಾರ್ಟ್ಸ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ ಸ್ಟಿಚಿಂಗ್ದು, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿಲ್ಲ. ಸೊ ಇವಾಗ ಅಲ್ಲಿ ಹಾಕಿಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ವೀಡಿಯೋಸ್ಗೆ ಹೋಗ್ಬಿಟ್ಟು ನಾವು ಯಾವ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಬೇಕಾಗಿರುತ್ತೆ ಆ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ಳೋಣ. ನಾನು ಈಗ ಅಪ್ಲೋಡ್ ಮಾಡಿರೋ ವಿಡಿಯೋ ಸ್ಲೀವ್ಸ್ ಸ್ಟಿಚಿಂಗ್ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರೋದು ಅಂದರೆ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ. ಸೊ ಆ ವಿಡಿಯೋ ಲಿಂಕ್ನೇ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಳ್ಳೋಕ್ಕೆ ನಾವು ಆ ವಿಡಿಯೋ ಮೇಲ್ಗಡೆ ನೋಡಿ 3 ಡಾಟ್ಸ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಶೇರ್ನ ಕೊಡಬೇಕು. ಶೇರ್ನ ಕೊಟ್ಟಾಗ ನಮಗೆ ಫಸ್ಟ್ ಆಪ್ಷನ್ನೇ ಕಾಪಿ ಲಿಂಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಲಿಂಕ್ ಏನಿರುತ್ತೆ ಅದು ಕಾಪಿ ಆಗಿರುತ್ತೆ. ಈಗ ನಾವು YT ಸ್ಟುಡಿಯೋಗೆ ಹೋಗಬೇಕು. YT ಸ್ಟುಡಿಯೋಗೆ ಹೋಗ್ಬಿಟ್ಟು ಇವಾಗ ನಾವು ಯಾವ ವಿಡಿಯೋ ಕೆಳಗಡೆ ಆ ಲಿಂಕ್ನ ಹಾಕಬೇಕು ಆ ವಿಡಿಯೋನ ಓಪನ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ ಸ್ಟಿಚಿಂಗ್ ವಿಡಿಯೋನ ಓಪನ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು ಈಗ ನಾವಿಲ್ಲಿ ಆ ವಿಡಿಯೋ ಲಿಂಕ್ನ ಪೇಸ್ಟ್ ಮಾಡಬೇಕು. ಅಂದರೆ ಆಲ್ರೆಡಿ ಅದು ಕಾಪಿ ಆಗಿರುತ್ತೆ, ಪೇಸ್ಟ್ ಕೊಟ್ಟರೆ ಪೇಸ್ಟ್ ಆಗುತ್ತೆ. ಅದ್ರ ಮೇಲ್ಗಡೆ ನೀವು ಟೈಟಲ್ ಬೇಕಿದ್ರೆ ಹಾಕ್ಬೋದು. ಸೊ ಈಸಿಯಾಗಿ ಗೊತ್ತಾಗುತ್ತೆ ವ್ಯೂವರ್ಸ್ಗೆ. ಈಗ ನಾನು ಕಾಪಿ ಮಾಡ್ಕೊಂಡಿದ್ದು ಸ್ಲೀವ್ಸ್ ಕಟಿಂಗ್ ವಿಡಿಯೋ ಅಲ್ವಾ, ಸೊ ಅದನ್ನು ನಾನಿಲ್ಲಿ ಉದ್ದ ತೋಳು ಕಟಿಂಗ್ ಮಾಡುವ ವಿಧಾನ ಅಂತ ಹಾಕ್ತೀನಿ. ಅದರ ಕೆಳಗಡೆ ನಾನು ಏನು ಲಿಂಕ್ನ ಕಾಪಿ ಮಾಡ್ಕೊಂಡಿದ್ದೆ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಇಷ್ಟೇ ನೋಡಿ, ಪೇಸ್ಟ್ ಮಾಡಿಬಿಟ್ಟು ಸೇವ್ ಕೊಡೋದು ಅಷ್ಟೇ. ಇಲ್ಲಿ ಈಗ ಅದು ಸೇವ್ ಆಗಿರುತ್ತೆ. ಈಗ ಅದನ್ನು ಯೂಟ್ಯೂಬಲ್ಲಿ ಓಪನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಯೂಟ್ಯೂಬಲ್ಲಿ ವಿಡಿಯೋನ ಓಪನ್ ಮಾಡಿಕೊಂಡೆ ನೋಡಿ, ಇದ್ರ ಕೆಳಗಡೆ ಆಟೋಮೆಟಿಕಲಿ ಅದು ಯೂಟ್ಯೂಬ್ ಐಕಾನ್ ಜೊತೆ ಲಿಂಕು ಕಾಪಿ ಆಗಿರುತ್ತೆ. ನಾವೇನು ಅದನ್ನು ಸಪ್ರೇಟಾಗಿ ಐಕಾನ್ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ YT ಸ್ಟುಡಿಯೋಗೆ ಹೋಗ್ಬಿಟ್ಟು ಲಿಂಕ್ ಹಾಕ್ಬಿಟ್ಟು ಟೈಟಲ್ನ ಹಾಕಿದ್ರೆ ಅಷ್ಟೇ ಸಾಕು. ಅದಾಗದೇ ಯೂಟ್ಯೂಬಲ್ಲಿ ನೋಡಿದಾಗ ಐಕಾನ್ ಜೊತೆ ಆ್ಯಡ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯೂಟ್ಯೂಬ್ ಐಕಾನ್ ಜೊತೆ ಯಾವ ರೀತಿ ಲಿಂಕ್ನ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಕೇಳಿದ್ರಿ. ಕಮೆಂಟ್ನಲ್ಲೇ ರಿಪ್ಲೈ ಮಾಡಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಶಾರ್ಟ್ಸ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ ಸ್ಟಿಚಿಂಗ್ದು, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿಲ್ಲ. ಸೊ ಇವಾಗ ಅಲ್ಲಿ ಹಾಕಿಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ವೀಡಿಯೋಸ್ಗೆ ಹೋಗ್ಬಿಟ್ಟು ನಾವು ಯಾವ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಬೇಕಾಗಿರುತ್ತೆ ಆ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ಳೋಣ. ನಾನು ಈಗ ಅಪ್ಲೋಡ್ ಮಾಡಿರೋ ವಿಡಿಯೋ ಸ್ಲೀವ್ಸ್ ಸ್ಟಿಚಿಂಗ್ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರೋದು ಅಂದರೆ ಸ್ಲೀವ್ಸ್ ಕಟಿಂಗ್ ವಿಡಿಯೋ. ಸೊ ಆ ವಿಡಿಯೋ ಲಿಂಕ್ನೇ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಳ್ಳೋಕ್ಕೆ ನಾವು ಆ ವಿಡಿಯೋ ಮೇಲ್ಗಡೆ ನೋಡಿ 3 ಡಾಟ್ಸ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಶೇರ್ನ ಕೊಡಬೇಕು. ಶೇರ್ನ ಕೊಟ್ಟಾಗ ನಮಗೆ ಫಸ್ಟ್ ಆಪ್ಷನ್ನೇ ಕಾಪಿ ಲಿಂಕ್ ಅಂತ